ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಸ್ಪಂದನ ಧರ್ಮ ಮಿನಿ ವ್ಲಾಗ್. ನಮ್ಮ ಮನೆಯಲ್ಲಿ ಆಲೂವೆರಾ ಗಿಡ ಹೂ ಬಿಟ್ಟಿತ್ತು. ನಾನು ಇದನ್ನು ಪಾಟಿಗೆ ಹಾಕಿ 2ರಿಂದ 2.5 ವರ್ಷ ಆಗಿತ್ತು. ಅದಕ್ಕಿಂತ ಕಮ್ಮಿನೇ ಆಗಿದೆ ಹೊರತು ಜಾಸ್ತಿ ಆಗಿಲ್ಲ. ಸೊ ಇದು 2 ಗಿಡ ಕೂಡ ಹೂ ಬಿಟ್ಟಿತ್ತು. ಹಾಗಾಗಿ ಪೂಜೆ ಮಾಡೋಣ ಅಂದ್ಬಿಟ್ಟು ಇದಕ್ಕೆ ಲೋಳೆ ಸರ ಗಿಡಗೂ ಪೂಜೆ ಮಾಡಿ, ಇದು ಲಕ್ಷ್ಮಿಗೆ ತುಂಬ ಇಷ್ಟ ಅಂತೆ ಹೂವು. ಅದಕ್ಕೆ ಇದನ್ನು ಲಕ್ಷ್ಮಿಗೂ ಕೂಡ ಮುಡಿಸಿ ಪೂಜೆ ಮಾಡೋಣ ಅಂತ ನಾನು ಇವತ್ತು ಪೂಜೆ ಮಾಡೋದಕ್ಕೆ ಬಂದಿದ್ದೀನಿ. ಇದು ನಮ್ಮ ಮನೆ ಟೆರೆಸ್ ಮೇಲೆ ಇಟ್ಕೊಂಡಿದ್ದೀವಿ. ನಾವು ಇದನ್ನು ಕೆಳಗಡೆ ಇಟ್ಕೊಂಡಿಲ್ಲ. ಇದು ತುಂಬ ದೊಡ್ಡದಾಗಿದೆ. ನಮ್ಮ ಮನೆಯಲ್ಲಿ ಕೆಳಗಡೆ ಅಷ್ಟು ಸ್ಪೇಸ್ ಇಲ್ಲ. ಸೊ ಹಾಗಾಗಿ ಇದನ್ನು ಮೇಲೆ ಇಟ್ಟಿದ್ವಿ. ಇಲ್ಲಿ ನೋಡ್ಬೋದು ನೀವು 2 ಗಿಡನೂ ಕೂಡ ಹೂ ಬಿಟ್ಟಿತ್ತು. ಸೊ ಹಾಗಾಗಿ ಪೂಜೆ ಮಾಡಿ ಹೂ ಬಿಡಿಸ್ಕೊಂಡು ಹೋಗಿ ದೇವರಿಗೆ ಇಟ್ಟು ಪೂಜೆ ಮಾಡೋಣ ಅಂದ್ಬಿಟ್ಟು ನಾನಿವತ್ತು ಪೂಜೆ ಮಾಡ್ತಿದ್ದೀನಿ. ಎಲ್ಲರೂ ಹೇಳ್ತಾರೆ ಆಲೂವೆರಾ ಗಿಡ ಹೂ ಬಿಡೋದಕ್ಕೆ ಇಲ್ಲ ಅಂದರೂ 5 ವರ್ಷ ಆಗುತ್ತೆ ಅಂತ. ಒಬ್ಬೊಬ್ಬರು ಮನೆಯಲ್ಲಿ 5 ವರ್ಷ ಆದ್ರೂ ಹೂ ಬಿಟ್ಟಿರಲ್ವಂತೆ. ಸೊ ನಾನು ಕೂಡ ನನಗೆ ಐ ಥಿಂಕ್ ಇದು ಆಲ್ರೆಡಿ ಫಸ್ಟ್ ಟೈಮ್ ಹೂ ಬಿಟ್ಟಿತ್ತು 1 ವರ್ಷಕ್ಕೇ. ನಂಗೆ ಅವಾಗ ಇದ್ರ ಬಗ್ಗೆ ಐಡಿಯಾನೇ ಗೊತ್ತಿರಲಿಲ್ಲ. ಈ ಹೂವು ಲಕ್ಷ್ಮಿಗೆ ಇಷ್ಟ ಅಂತಲೂ ಕೂಡ ನಂಗೆ ಗೊತ್ತಿರಲಿಲ್ಲ. ಇತ್ತೀಚೆಗೆ ನಾನು ಕೂಡ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ನೋಡಿದ್ದು. ಸೊ ಹಾಗಾಗಿ ನಮ್ಮ ಮನೆಯಲ್ಲೂ ಬಿಟ್ಟಿತ್ತು ಅಂದ್ಬಿಟ್ಟು ನಾವು ಕೂಡ ಪೂಜೆ ಮಾಡಿ ಇದನ್ನು ಎಲ್ಲ ದೇವ್ರ ಫೋಟೋಗೂ ಇಟ್ಟು ಮತ್ತು ಒಂದು ಬೌಲ್ನಲ್ಲಿ ಇಟ್ಟು ಇದನ್ನು ಪೂಜೆ ಮಾಡಿ ಮತ್ತು ಲಕ್ಷ್ಮಿಗೂ ಕೂಡ ಮುಡಿಸಿ ಬೌಲ್ನಲ್ಲಿ ಇಟ್ಟು ಪೂಜೆ ಮಾಡಿ ಒಂದು ಹಸಿರು ಬಟ್ಟೆನಲ್ಲಿ ಅದನ್ನು ಇಟ್ಟು ನಾವು ಎಲ್ಲಿ ಹಣನ ಇಡ್ತೀವಿ ಬೀರುನಲ್ಲಿ, ಅಲ್ಲಿ ನಾವು ಅದೇ ಸ್ಪೇಸಲ್ಲಿ ಇಟ್ಟು ಇದನ್ನು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಂತೆ. ಸೊ ಹಾಗಾಗಿ ಸೇಮ್ ನಾನು ಅದೇ ಥರ ದೇವ್ರ ಮನೆಯಲ್ಲಿ ಇಟ್ಟು ಮತ್ತು ದೇವರಿಗೆಲ್ಲ ಮುಡಿಸಿ ಪೂಜೆ ಮಾಡಿದೆ. ಇಲ್ಲಿಗೆ ಈ ವ್ಲಾಗ್ ಕಂಪ್ಲೀಟ್ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್.